ಇನ್ನು ಹುಬ್ಬಳ್ಳಿಯಲ್ಲಿ 7 ತಿಂಗಳ ಗರ್ಭಿಣಿಯ ಮರ್ಯಾದೆ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮರ್ಯಾದೆ ಹತ್ಯೆ ಸಂಬಂಧ 34 ಜನರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. 8 ತಿಂಗಳ ಹಿಂದೆ ಲವ್ ಮ್ಯಾರೇಜ್ ಆಗಿರ್ತಾರೆ. ಮನೆಯವರ ವಿರೋಧದ ನಡುವೆಯೂ ಆಕೆ 7 ತಿಂಗಳ ಗರ್ಭಿಣಿಯಾಗಿರ್ತಾಳೆ. ತವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೊಲೆ ಆಗ್ತಾಳೆ. ತಂದೆಯಿಂದಲೇ ಗರ್ಭಿಣಿಯ ಮಗಳ ಮರ್ಯಾದೆ ಹತ್ಯೆ ಆಗಿತ್ತು. ಈ ಕೇಸ್ ಸಂಬಂಧ 34 ಜನರ ವಿರುದ್ಧ ಪತಿ ವಿವೇಕಾನಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನ್ಯಾಳನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ ಈ ಯುವಕ ವಿವೇಕಾನಂದ. ಇನಾಮ್ ವೀರಾಪುರ ಗ್ರಾಮದಲ್ಲಿ ಈ ಮರ್ಯಾದೆ ಹತ್ಯೆ ನಡೆದಿರುತ್ತೆ. ಡಿಸೆಂಬರ್ 21ನೇ ತಾರೀಕು ತಂದೆಗೆ ಮಗಳನ್ನು ಬರ್ಬರವಾಗಿ ಕೊಲೆ ಮಾಡಿರ್ತಾರೆ. ಮಾನ್ಯ ಹೆತ್ತವರು ಸೇರಿದಂತೆ ಒಟ್ಟು 34 ಜನರ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಆ ದೂರಿನಲ್ಲಿ 14 ಜನರ ಪರ್ಟಿಕ್ಯುಲರ್ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಅದರ್ಸ್ ಅಂತ 20 ಜನ ಅಪರಿಚಿತರಿದ್ದರು ಅಂತ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರು ದಾಖಲಿಸಿಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹತ್ಯೆ ಕೇಸ್ ಸಂಬಂಧ ಈಗ ಆಲ್ರೆಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಮಾನ್ಯ ಅವರ ತಂದೆ ಪ್ರಕಾಶ್ ಗೌಡ, ಈರಣಗೌಡ, ಅರುಣ್ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವರಿಗಾಗಿ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಈ ಕೇಸ್ ಸಂಬಂಧ ಅದರ್ಸ್ ಅಂತೇಳಿ 20 ಜನನ ಮೆನ್ಷನ್ ಮಾಡಿ ಟೋಟಲ್ 34 ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಯಾವ ಹಂತದಲ್ಲಿದ್ದಾರೆ ತನಿಖೆಯಲ್ಲಿ? ಈ ಒಂದು ಮರ್ಯಾದೆ ಹತ್ಯೆ ಪ್ರಕರಣ ವಿಚಾರ ಕುರಿತಂತೆ ಈಗಾಗಲೇ ಮಾನ್ಯ ಅವರ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ 3ರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಆ ಒಂದು ಮಾನ್ಯ ಅವರ ಪತಿಯಾಗಿರುವಂತಹ ವಿವೇಕಾನಂದ ಅವರು 30 ಜನರ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ಈ ಒಂದು 30 ಜನರ ದೂರನ್ನು ದಾಖಲು ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಘಟನೆ ವಿಚಾರ ಕುರಿತಂತೆ ಕೂಡ ಎಳೆಯಾಗಿ ದೂರಿನಲ್ಲಿ ಕೂಡ ವಿವೇಕಾನಂದ ಅವರು ಈ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಪ್ರಮುಖವಾಗಿ ಆ ಒಂದು 34 ಜನರ ಪಾತ್ರ ಏನು, ಯಾವ ರೀತಿಯಾದಂತ ಕೃತ್ಯವನ್ನು ಮಾಡಲು ಪ್ಲಾನ್ ಮಾಡಿದ್ರು, ಈ ಹಿಂದೆ ಕೂಡ ಒಮ್ಮೆ ಯಾವ ರೀತಿಯಾದಂತ ಕೊಲ್ಲಲು ಪ್ಲಾನ್ ಮಾಡಿದ್ರು, ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಈ ಒಂದು ದೂರಿನಲ್ಲಿ ಎಳೆಯಾಗಿ ಬಿಚ್ಚಿಟ್ಟು ಆ ಒಂದು ದೂರನ್ನು ನೀಡಿದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಒಟ್ಟು 34 ಜನರ ಮೇಲೆ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಈಗಾಗಲೇ ಹೇಳಿದಂತೆ 3 ಜನರನ್ನ ವಶಕ್ಕೆ ತೆಗೆದುಕೊಂಡು ಇನ್ನೂರಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ 34 ಜನರ ಪಾತ್ರ ಇದೆಯಾ ಈ ಒಂದು ಕೊಲೆಯಲ್ಲಿ, ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಕೂಡ ಎಳೆಯಾಗಿ ತನಿಖೆಯನ್ನು ಮಾಡ್ತಾ ಇದ್ದು, ಇನ್ನು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಇನ್ನುಳಿದ ಪ್ರಮುಖ 5-6 ಜನರು ಅಂದ್ರೆ ವಿವೇಕಾನಂದ ಸಂಬಂಧಿಗಳು ಸಹಿತ ಅದರಲ್ಲಿ 2 ಜನರ ಸ್ಥಿತಿ ಚಿಂತಾಜನಕವಾಗಿದ್ದು ನಗರದ ಕಿಮ್ಸ್ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು, ಇತ್ತ ಈಗಾಗಲೇ ನಿನ್ನೆ ಕೂಡ ಆ ಒಂದು ವಿವೇಕಾನಂದ ಅವರ ಹುಟ್ಟಿರುವಂತಹ ಒಂದು ಇನಾಮ್ ವೀರಾಪುರದಲ್ಲಿ ಆ ಒಂದು ಮಾನವ ಅಂತ್ಯಕ್ರಿಯೆ ಮುಕ್ತಾಯಗೊಂಡಿದೆ. ಶರತ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.